हल्का यादगी के मारूफ मुमताज सियासी व समाजी शख्सियत और जवाहर एजुकेशन सोसाइटी के चेयरमैन जनाब अब्दुल नबी काडलोर इंतकाल कर गए हैं। नमाज जनाजा कल शाम जवाहर इंस्टीट्यूट यादगीर में अदा की गई और तदफीन उनके आबाई वतन बैंडे गंबली में अमल में ई। तदफीन व नमाज जनाजा में हजारों लोगों ने शिरकत की। उनके रहलत से यादगी के सियासी, तालीमी और समाजी हलकों में गहरे रंजोगम की लहर दौड़ गई है। मरहूम अब्दुल नबी काडलोर अपनी पूरी जिंदगी अवामी खिदमत, फलाही कामों और बिलखुसूस तालीमी तरक्की के लिए वक्फ किए हुए थे। उनकी क़यादत में जवाहर एजुकेशन सोसाइटी ने इलाके में तालीमी मेयार को बुलंद करने और गरीब तलबा तक इल्म की रोशनी पहुंचाने में कलीदी किरदार अदा किया। उन्होंने सियासी तौर पर यादगीर हल्का से 3 बार MLA इलेक्शन में भी हिस्सा लिया। लैंड ट्रिब्यूनल कमेटी के रियासती रुकन भी रहे और कांग्रेस पार्टी के मुख्तलिफ ओहदों पर फाइज भी रहे। उनके इंतकाल को कौम मिल्लत बिलखुसूस यादगीर के अवामी हलकों के लिए एक अजीम और नाकाबिले तलाफी नुकसान करार दिया जा रहा है। मुख्तलिफ सियासी जमातों के कायदीन, समाजी कारकुनान और मुअज़्ज़ज़ शहरियों ने उनके इंतकाल पर गहरे दुख और रंज का इजहार किया है और सोगवार खानदान से ताज़ियत पेश करते हुए मरहूम के दर्जात की बुलंदी और मगफरत की दुआ की है। कांग्रेस मुखंडರು ಇಂದು ನಿಧನವಾದ ಸುದ್ದಿ ಕೇಳಿ ನಮಗೆ ಸ್ವಲ್ಪ ಶಾಕ್ ಆಯಿತು। ಅವರು ಶಿಕ್ಷಣ ಜೊತೆಗೆ ರಾಜಕೀಯನ ಮಾಡ್ತಾಯಿದ್ರು। ಭಾಳ ಒಳ್ಳೆಯ ಸುಸಂಸ್ಕೃತ ಮನುಷ್ಯ, ಎಲ್ಲರ ಜೊತೆಗೆ ಮಿಂಗಲ್ ಆಗ್ತಾಯಿದ್ರು, ಕಷ್ಟ ಸುಖ ಜೊತೆಗೆ ಎಲ್ಲರ ಜೊತೆಗೆ ಬರ್ತಾಯಿದ್ದರು। ಜವಾಹರ್ ಶಿಕ್ಷಣನ ಅವರೇ ಸಂಸ್ಥಾಪಕ ಅಧ್ಯಕ್ಷರಿದ್ದರು। ಭಾಳಷ್ಟು ಜನರಿಗೆ ಈ ಸಂಸ್ಥೆಯಿಂದ ವಿದ್ಯೆ ಮತ್ತು ಕೆಲಸದ ಜಾಬನ್ನು ಕೊಡಿಸಿದ್ದಾರೆ। ಅಂಥವರು ನಿಧನರಾಗಿದ್ದು ಪಕ್ಷಕ್ಕೆ, ಕಾಂಗ್ರೆಸ್ ಪಕ್ಷಕ್ಕೆ ನಷ್ಟ ಅಷ್ಟೇ ಅಲ್ಲ, ಯಾದಗಿರಿಗೂ ಕೂಡ ನಷ್ಟ ಅಂತ ನನ್ನ ಅನಿಸಿಕೆ। ನಿಜವಾಗಿ ಅವರು ಎಂದೋ ಶಾಸಕರಾಗಿ ಮಂತ್ರಿಗಳಾಗಿ ಹೋಗ್ತಕ್ಕಂಥ ಅವಕಾಶಗಳಿದ್ದರೂ ಕೂಡ ಈ ಒಂದು ವ್ಯವಸ್ಥೆಯಲ್ಲಿ ಆತನಿಗೆ ಆ ಒಂದು ಅವಕಾಶ ದೊರೆಯಲಿಲ್ಲ। ಇದು ಭಾಳ ಖೇದವಾದ ವಿಚಾರ। ಯಾಕಂದರೆ ಈ ರಾಜ್ಯದ, ಕರ್ನಾಟಕ ರಾಜ್ಯದಲ್ಲಿ ಈತನು ಕೂಡ ಭಾಳ ಎತ್ತರಕ್ಕೆ ಬೆಳೀತಕ್ಕಂಥ ಒಂದು ವ್ಯಕ್ತಿತ್ವ ಇರತಕ್ಕಂಥ ವ್ಯಕ್ತಿ ಇದ್ದ। ಅದಕ್ಕಾಗಿ ಈ ಒಂದು ಕೊರಗು ಕುಟುಂಬಕ್ಕಷ್ಟೇ ಅಲ್ಲ, ಇಡೀ ಸಮಾಜಕ್ಕೆ, ಹಿಂದುಳಿದ ಜನಾಂಗಕ್ಕೆ ಕೂಡ ಈ ಒಂದು ಕೊರಗಿದೆ। ನಿಜವಾಗಿ ಆ ಒಂದು ಇದು ತುಂಬಲಾರದಂಥ ಹಾನಿ ಆಗಿರೋದ್ರಿಂದ ನಾವು ನಿಜವಾಗಿ ದೇವರಲ್ಲಿ ಪ್ರಾರ್ಥಿಸ್ತೀವಿ, ಅವರ ಕುಟುಂಬಕ್ಕೆ ಒಂದು ನೈತಿಕ ಬಲ ಆಗಿ ಇಡೀ ಸಮಾಜ ಜೊತೆಗೆ ಇರ್ತದಂತಕ್ಕಂಥದ್ದು ಎಲ್ಲರ ಬಾಯಲ್ಲಿದೆ। ಹಾಗಾಗಿ ಅವರ ಒಳ್ಳೆಯ ಬದುಕು, ಸಮಾಜ ಪರಚಿಂತನೆಯ ಬದುಕು ನಮ್ಮೆಲ್ಲರಿಗೂ ಒಂದು ಮಾರ್ಗದರ್ಶನ ಬದುಕಾಗಿತ್ತು ಅನ್ನೋದಕ್ಕೆ ಭಾಳ ಹೆಮ್ಮೆಯಿಂದ ಹೇಳಲಿಕ್ಕೆ ಇಷ್ಟಪಡ್ತಾ ಇದ್ದೀವಿ। ಸನ್ಮಾನ್ಯ ಶ್ರೀ AC ಕಾಡ್ಲೂರವರು ಯಾದಗಿರಿ ಜಿಲ್ಲೆಯಲ್ಲಿ ಶೈಕ್ಷಣಿಕ ಕೇಂದ್ರಗಳನ್ನು ಸ್ಥಾಪಿಸೋದ್ರ ಮುಖಾಂತರ ಈ ಹಿಂದೆ D. ದೇವರಾಜ ಅರಸರವರು ಮುಖ್ಯಮಂತ್ರಿ ಇದ್ದಂಥ ಸಂದರ್ಭದಲ್ಲಿ ಲ್ಯಾಂಡ್ ಗ್ರ್ಯಾಂಟ್ ಕಮಿಟಿ ಅಧ್ಯಕ್ಷರಾಗಿ 20 ಅಂಶಗಳ ಕಾರ್ಯಕ್ರಮವನ್ನು ಯಾದಗಿರಿ ಜಿಲ್ಲೆಯಲ್ಲಿ ಅತ್ಯದ್ಭುತವಾಗಿ ಅನುಷ್ಠಾನಗೊಳಿಸೋದರೊಂದಿಗೆ, ಬಡ ಜನರಿಗೆ ಭೂಮಿ ಕೊಡಿಸೋದರೊಂದಿಗೆ ಈ ನಾಡಿನಲ್ಲಿ ಶೈಕ್ಷಣಿಕವಾಗಿ ವಿಶೇಷವಾಗಿ B.Ed ತರಬೇತಿ ಕೇಂದ್ರವನ್ನು ಪ್ರಾರಂಭ ಮಾಡಿ ಇಲ್ಲಿ ಶಿಕ್ಷಕರನ್ನು ಹುಟ್ಟು ಹಾಕ್ತಕ್ಕಂಥ ಕೆಲಸ ಮಾಡಿದರು। ಇವತ್ತು ಅಲ್ಪಸಂಖ್ಯಾತರು, ಹಿಂದುಳಿದವರು, ದಲಿತರು, ಎಲ್ಲ ವರ್ಗದ ಜನರು ಒಬ್ಬ ಜಾತ್ಯತೀತ ನಾಯಕನನ್ನು ಕಳೆದುಕೊಳ್ಳಲಾಗಿದೆ। ಇದು ಭಾಳ ಈ ನಾಡಿನ ಜನರಿಗೆ, ನಮಗೆ, ಜಿಲ್ಲೆಗೆ ಭಾಳ ದುಃಖಕರವಾದ ವಿಷಯ। AC ಕಾಡ್ಲೂರವರು ನಿಧನರಾಗಿದ್ದಾರೆ ಅಂತ ತಿಳಿದು ಭಾಳ ವಿಷಾದ ಅನಿಸಿತು। ಮೊದಲಿಂದನೂ ಇವರು ಜವಾಹರ್ ಇನ್ಸ್ಟಿಟ್ಯೂಷನ್ ಮಾಡಬೇಕಾದ್ರೆ, B.Ed ಕಾಲೇಜ್ ಮಾಡಬೇಕಾದ್ರೆ ತಾತವರು ಭಾಳ ಸಹಾಯ ಮಾಡಿದರು। ಅವರು ಜೊತೆ ಕೂಡಿನೇ ಇವರು ಈ ಇನ್ಸ್ಟಿಟ್ಯೂಷನ್ ಸ್ಟಾರ್ಟ್ ಮಾಡಿ ಭಾಳ ಈಗ ದೊಡ್ಡ ಮಟ್ಟಕ್ಕೆ ಬೆಳೆದಿತ್ತು। ಈಗ ಇವತ್ತು ಅವರ ನಿಧನರಾಗಿದ್ದು ಸುದ್ದಿ ಕೇಳಿ ಬಹಳ ಆಘಾತ ಆಗಿದೆ। ಅವರು ಬಂಧು ಬಳಗಕ್ಕೂ ಅವರ ಫ್ಯಾಮ್ಲಿಗೂ ಆ ದೇವರು ಶಕ್ತಿ ತುಂಬಿ ಮುಂದೆ ಈ ಇನ್ಸ್ಟಿಟ್ಯೂಷನ್ ಇನ್ನೂ ದೊಡ್ಡ ಮಟ್ಟಕ್ಕೆ ಬೆಳೀಲಿ ಅಂತಂತ ಹೇಳ್ತಾ ನನ್ನ 2 ಮಾತುಗಳು ಮುಗಿಸ್ತೀನಿ। AC ಕಾಡ್ಲೂರು ಸಾಹೇಬರು ಇವತ್ತು ನಮ್ಮನ್ನೆಲ್ಲ ಅಗಲಿದ್ದಾರೆ। ಇಡೀ ಯಾದಗಿರಿ ಜಿಲ್ಲೆ ದುಃಖದಿಂದ ನಾವು ಕೂಡಿದ್ದೀವಿ। ಇವತ್ತು ತುಂಬ ಮುತ್ಸದ್ದಿ ನಾಯಕರು, ಒಳ್ಳೆಯ ಜನಾನುರಾಗಿಯಾಗಿದ್ದರು, ಬಡವರ ಬಗ್ಗೆ ತುಂಬ ಕಾಳಜಿ ಉಳ್ಳವರಾಗಿದ್ದರು ಮತ್ತು
ಪಕ್ಷದಲ್ಲಿ ಕೂಡ ಭಾಳ ಮೇಲುಮಟ್ಟದ ನಾಯಕರಾಗಿದ್ದರು. ಅವರ ಅಗಲಿಕೆ ಇಡೀ ಎಲ್ಲ ಸಮುದಾಯಕ್ಕೂ ಮತ್ತು ಪಕ್ಷಕ್ಕೂ ತುಂಬಲಾರದಷ್ಟು ಹಾನಿಯಾಗಿದೆ. ಅವರ ಆತ್ಮಕ್ಕೆ ಭಗವಂತ ಶಾಂತಿ ಸಿಗಲಿ. ಅವರ ಕುಟುಂಬಕ್ಕೆ ಕೂಡ ಅವರು ಕಳ್ಕೊಂಡಿರುವ ಒಂದು ದುಃಖವನ್ನು ತಡೀತಕ್ಕಂಥ ಶಕ್ತಿ ದೇವರು ಕೊಡಲಿ ಅಂತೇಳಿ ನಾನು ಈ ಮೂಲಕ ಪ್ರಾರ್ಥಿಸ್ತೇನೆ. ಜವಾಹರ್ ಶಿಕ್ಷಣ ಸಂಸ್ಥೆಯ ಅಧ್ಯಕ್ಷರಾದ ದಿವಂಗತ AC ಕಾಡ್ಲೂರ್ ಅವರು ಇಂದು ಬೆಳಗ್ಗೆ 7 ಗಂಟೆಗೆ ನಿಧನರಾದೆಂಬ ಸುದ್ದಿ ಕೇಳಿ ಭಾಳ ಆಘಾತವಾಯಿತು. ನಾವು ಚೆನ್ನಪ್ಪಗೌಡರು, ನಮ್ಮ ಚಂದ ಸಾಬ್ ಗೋಗಿ ಅವರು JDS ಪಕ್ಷದಲ್ಲಿದ್ದಾಗ ಅವ್ರ ಜೊತೆ ಒಡನಾಟ ಭಾಳ ಇತ್ತು ನಮಗೆ. 2-3 ಸಲ ಎಲೆಕ್ಷನ್ ನಿಂತರು, ಅವರಿಗೆ ಜಯ ಸಿಗಲಿಲ್ಲ. ಆದರೆ ನಿಷ್ಠಾವಂತ ಮತ್ತು ಕಾರ್ಯಕರ್ತರು ಅಂತ ಹೇಳಿ ತಪ್ಪಾಗಲಿಕ್ಕಿಲ್ಲ. ಅವರು ಧೈರ್ಯವನ್ನು ಮೆಚ್ಚತಕ್ಕಂಥ, ಯಾವಾಗಲೂ ಅವರು ಬಡವರ ಪರವಾಗಿ, ದೀನ ದಲಿತರ ಪರವಾಗಿ ಹೋರಾಟ ಮಾಡ್ತಾ ಬಂದಿದ್ದರು. ಅವರ ನಿಧನ ನಮ್ಮ ಯಾದಗಿರಿ ಮತಕ್ಷೇತ್ರಕ್ಕಲ್ಲದೆ ಅವರ ಒಂದು ಕುಟುಂಬ ಅವರಿಗೆಲ್ಲ ಭಾಳ ನೋವಾಗಿದೆ.